ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ನಾವು ಈಗ ಬೆಳಗ್ಗೆ ಎದ್ದು ಆ್ಯಸಿಟಿ ನಾವು ಬಾಳೆಗೊನೆ ತರ್ಕೋಬೇಕು. ಬಾಳೆಗೊನೆ ತರ್ಕೊಳ್ತೀನಿ. ವಾಯ್ಸ್ ಕರೆಕ್ಟಾಗಿ ರೀಚ್ ಆಗಲ್ಲ, ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಗಾಯ್ಸ್. ಸೊ ಗೈಸ್ ನಾವೀಗ ಬಾಳೆಹಣ್ಣು ತರೋದು ಬಾಳೆಗೊನೆ. ಅದನ್ನೇ ನಾನು ಆಗಲೇ ಬೈಕಲ್ಲಿ ಹೇಳಿದೆ, ಯಾಕೆಂದರೆ ಬೈಕಲ್ಲಿ ನಿಮಗೆ ವಾಯ್ಸ್ ಕರೆಕ್ಟಾಗಿ ರೀಚ್ ಆಗಲ್ಲ ಅಂತ. ಇದೆ ನೋಡಿರಿ ಬಾಳೆಮಂಡಿ ನಾವು ಊರ ತೊಗೊಳೋದು ಹಿಂಗಿರುತ್ತೆ ಗೈಸ್. ಒಳಗೆ ಬಾಳೆಗೊನೆ ಹಿಂಗಿಟ್ಟಿರ್ತಾರೆ. ಹೆಸರಾದ್ರೂ ಒಂದು ಬಾಳೆಗೊನೆ ಸೆಲೆಕ್ಟ್ ಮಾಡ್ಕೊಂಡು ಮನೆಗೆ ಹೋಗೋಣ ಗೈಸ್. ಬಾಳೆಹಣ್ಣಲ್ಲಿ ಎಂಥ ಬಿಸ್ನೆಸ್ ಅಂದರೆ ನೋಡಿ, ಗೊನೆ ಕೊಡೋದು ಅಷ್ಟೇ ಅಲ್ಲದೆ ಇಲ್ಲಿ ಅವ್ರ ಸೈಡಿಗೆ ಏನೋ ಗೊಬ್ಬರ ಥರ ಮಾಡ್ಕೊಂಡಿದ್ದಾರೆ. ನಿಮಿಷ ತೋರಿಸ್ತೀನಿ ನೋಡಿರಿ, ಗೊಬ್ಬರ ಥರ ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ಫುಲ್ ಅದು ಬಾಳೆ ವೇಸ್ಟು. ಇದನ್ನು ಟ್ಯಾಕ್ಟ್ರಿ ಹಾಕೊಂಡು ಅದರ ತೋಟದಲ್ಲಿ ಒಳ್ಳೆ ಗೊಬ್ಬರ, ಒಳ್ಳೆ ಐಡಿಯಾ. ಎಷ್ಟು ಐಡಿಯಾ, ಇವರೇ ಓನರು. ಮತ್ತು ಬಾಳೆಹಣ್ಣು ಬಿಸ್ನೆಸ್ ಹೋಗುತ್ತೆ. ಮತ್ತು ಅವ್ರ ತೋಟಕ್ಕೆ ಆದರೂ ಮೇ ಬಿ ಅವ್ರ ತೋಟಕ್ಕೆ ಇರಬೇಕು. ಬಾಳೆ ತೋಟಕ್ಕೆ ಹಾಕ್ಬೋದು, ಅಡಿಕೆ ತೋಟಕ್ಕೆ ಹಾಕ್ಬೋದು. ಅವ್ರು ಬೆಸ್ಟ್ ಇದೆಯಾ, ಗೊಬ್ಬರನೂ ಆಗುತ್ತಲ್ಲ. ಅವ್ರಿಗಾದ್ರೂ ಹಾಕ್ಬೋದು, ಬೇರೆಯವ್ರಿಗಾದ್ರೂ ಕೊಡ್ಬೋದು. ಬೇರೆಯವ್ರು ತಗೊಳ್ತಾರೆ ಕೇಳಿದ್ರೆ ಮೇ ಬಿ ಅವ್ರಿಗೆ ಅನಿಸುತ್ತದೆ. ಬಲ್ಕಾಗೇನಿಲ್ಲ, ರೇಂಜ್ ಇರಬೇಕು ಅಷ್ಟೇ. ಚೆನ್ನಾಗೈತೆ ಐಡಿಯಾ. ಎರೆಹುಳ ತಿಂದಿರೋದು ಇದು. ಹಾಂ, ಇದು ಎರೆಹುಳ ತಿಂದಿರೋದು ಇದು. ಇದು ಬರ್ತೀವಿ ಹುಳ ಅದಾವೆ ಒಳಗೆ. ಅದನ್ನು ಉಳಿದಿರೋದನ್ನ ಅದಕ್ಕೆ ಹಾಕದ ನೋಡಿಲಿದ್ರೆ ಹೆಂಗದ ಹುಳ. ಅಷ್ಟು ಎರೆಹುಳ ತಿಂದಿರೋದು ಇದು. ಹಾಂ, ಇದೆ ನೋಡಿ ಹುಳ. ಎರೆಹುಳ ಅದಾವೆ. ಹಾಂ, ಇದನ್ನು ತೋಟಕ್ಕೆ. ಹಾಂ, ಅದಾವೆ. ಇದ್ರ ಸಾಕೋದು ಜಾಸ್ತಿ ಅದಾವೆ. ನೋಡಪ್ಪ ಹೆಂಗದ ಇದ್ರೆ. ಇದೆಲ್ಲ ಹುಳ ಪೂರಿ ಟೀಪುಡಿ ಆದಂಗೆ ಹಾಕಿತ್ತಿದ್ದು. ಹಾಂ, ಆಮೇಲೆ ತೋಟಕ್ಕೆ ಹಾಕೋದು ಹುಳ ತೆಗಿತೀವಿ ಮತ್ತೆ. ಹಾಂ, ಆ ಕಡೆಯಿಂದ ತಿಂದಿದ್ದು ನೋಡೋದು ಓಟು ಹುಳ ತಿಂದಿರುತ್ತೆ, ಎರೆಹುಳ. ಹಾಂ, ಸೈಡಿಗಲ್ಲಿ ನೀವೇ ನೋಡ್ದಲ್ಲ ಗಾಯ್ಸ್ ಯಾವ ಥರ ಅಂದರೆ ತಲೆ ಉಪಯೋಗಿಸ್ತಾರೆ ಅಂತ. ಈಗ ಅವ್ರದ್ದು ಬಾಳೆಹಣ್ಣು ಅಷ್ಟೇ ಬಿಸ್ನೆಸ್ಸು. ಆದರೆ ಅವರು ಅದರಲ್ಲೇ ಉಳ್ಕಿರೋ ಏನೋ ಉಳಿದಿರೋ ಅಂಥ ಒಂದು ಎಲೆ ಆಗಿರ್ಬೋದು, ಬಾಳೆ ಎಲೆ ಆಗಿರ್ಬೋದು, ಈ ಥರದ್ದು. ಆಮೇಲೆ ಅದ್ರದ್ದು ಎಲ್ಲ ಐಟಮ್ ಈಗ ಬಾಳೆಹಣ್ಣು ಕಿತ್ತಿರ್ತಾರೆ. ಈಗ ಏನೋ ವೇಸ್ಟ್ ಬಾಳೆಹಣ್ಣು ಇರುತ್ತೆ. ಈಗ ಇಲ್ಲಿ ವೇಸ್ಟ್ ಬಾಳೆಹಣ್ಣು ಕಾಯಿನ ಕಿತ್ತಿರ್ತಾರೆ. ಅದನ್ನು ಸೇರಿಸಿ ಏನ್ ಮಾಡ್ತಾರೆ ಅಂದ್ರೆ ಗೊಬ್ಬರಕ್ಕೆ ಹಾಕ್ತಾರೆ. ಅದು ಗೊಬ್ಬರ ಆಗಿ ಗೊಬ್ಬರನ ಸಪ್ರೇಟು ಒಂದ್ಸತಿ ತೋಟಕ್ಕೆ ಹಾಕ್ತಾರೆ. ಮತ್ತೆ ಹೆಂಗ್ ಮಾಡ್ತಾರೆ ಅಂತಂದ್ರೆ ಇನ್ನೊಂದ್ಸತಿ ಅದನ್ನೇ ಉಳಿದಿರೋದನ್ನ ಎರೆಹುಳ ಎಲ್ಲ ಇದಾಗಿರ್ತಲ್ಲ ಅದನ್ನ ಸಪ್ರೇಟ್ ಒಂದು 4 ಇದು ಮಾಡ್ಕೊಂಡಿದ್ದಾರೆ. 4 ಬಾಕ್ಸ್ ತರ ಮಾಡ್ಕೊಂಡಿದ್ದಾರೆ. ಅಲ್ಲಿಗೆ ಹಾಕ್ತಾರೆ. ಅದು ಪೂರ್ತಿ ಟೀ ಪುಡಿ ತರ ಫುಲ್ಲು ಸಣ್ಣಗಾಗುತ್ತೆ ಗೊಬ್ಬರ. ಅದು ಪವರ್ಫುಲ್ ಗೊಬ್ಬರ. ಅದು ಅವರಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅವರಿಗೆ ತೋಟಕ್ಕಾಗ್ಲಿ, ಅವ್ರು ಅಡಿಕೆ ತೋಟಕ್ಕೆ ಹಾಕೋದಂತೆ, ಬಾಳೆಹಣ್ಣೆಲ್ಲ ಅದರಿಂದ ತರ್ಸೋದಂತೆ. ಹೀಗೆ ಕೇಳ್ಕೊಂಡ್ ಬಂದೆ ಗಾಯ್ಸ್. ಇದೆ ಹಳ್ಳಿ ಕಡೆ ಎಲ್ಲ ಮೈಂಡು ಯಾವ ತರ ಯೂಸ್ ಮಾಡ್ತಾರೆ ಅಂದ್ರೆ ಸಖತ್ ಯೂಸ್ ಮಾಡ್ತಾರೆ. ಹಳ್ಳಿ ಕಡೆ ಒಂದೊಂದು ವೆರೈಟಿ ಬುಲ್ಡೆಗಳು ಇರ್ತಾವೆ ಹಳ್ಳಿ ಕಡೆ ಎಲ್ಲ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನೂ ವೆರೈಟಿ ಬುಲ್ಡೆಗಳನ್ನ ತೋರಿಸ್ತೀನಿ ನಾನು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಈಗ ಮನೆಗೆ ಹೋಗಿ ಬಾಳೆಗೊನೆ ಮುಂದೆ ಕೆಲಸ ನೋಡೋಣ ಬನ್ನಿ ಗೈಸ್. ಈಗ ನಾವು ನಮ್ಮ ಬಾವರ ಮನೆದಾಗ ಬಂದೀವಿ. ಮನೆಗೆ ಐಟಮ್ ತಗೋಕೆ ಯಾರೂ ಇಲ್ಲ. ಐಟಮ್ ಇಟ್ಕೊಳಕ್ಕೆ ಹಿಂದಗಡೆ ಇಟ್ಕೊಂಡು ಕೂತ್ಕೊಳಕ್ಕೆ ಯಾರೂ ಇಲ್ಲ. ನಮ್ಮ ಬಾವು ಫ್ರೀ ಅದಾನೆ, ಅದಕ್ಕೆ ಕರ್ಕೊಂಡು ಅಂತ ಬಂದ್ವಿ. ಬಲೆ ಗಾಡಿ ಬೇಡ ಬೇಡ, ತರ್ಕಲಿಗೆ ನನ್ನ ಗಾಡಿ ಬಾ. ಮತ್ತೇನು ಹಿಡ್ಕೊಂಡು ಹೋಗ್ಬೇಕು? ಬಾಯಲ್ಲಿ ಹೇಳು. ಚೀಲ ಅದಾವ ಕಣ, ಚೀಲ ಇವು ಬಾಕ್ಸ್ ಅದಾವ. ಆಗಲ್ಲ ಬ್ರೋ, ನಾನು ಮನೆ ಕ್ಲೀನ್ ಮಾಡ್ತಿದ್ದೀವಿ. ನಮಸ್ಕಾರ ಗಂಡು. ಗಂಡು ನಾನು ಬಾರೋ, ಮನೆ ಕ್ಲೀನ್ ಮಾಡ್ತಿದ್ದೀವಿ. ಕತ್ಲಾಗೆ ನಡೀತೆ ತೆಗೆಯಲೆ. ಯಾರ ಮತ್ತೆ ಫೋನ್ ಮಾಡಿದ್ರು. ಗೈಸ್ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ. ನಾವು ಏನೋ ಐಟಮ್ ತರಕ್ಕೆ ಹೋಗ್ತೀವಿ. ಅಂಗಡಿ ಐಟಮು ತಗೊಂಡು ಮನೆಗೆ ಹೋಗ್ಬೇಕು. ಹಾಯ್ ಐ ಆಮ್ ಫೈನ್. ಸಕ್ಕರೆ ಕಟ್ಟಿಲ್ಲ ಸಕ್ಕರೆ ಕಟ್ಟು. ಮನ್ಸೂರನ್ ಒಡೆಯರಂಗೆ ಮಾಡ್ಕೊ ಮರ. ಅಜಪ್ಪ ಅಲ್ಲ ಇಕ್ಕೋ ಬಂದೆ. ಎಷ್ಟು ಜನ ಗರ್ಲ್ ಫ್ರೆಂಡ್ ಇದ್ರು ನಿನಗೆ ಅವಾಗ? ನಿನ್ನ ಕಾಲೇಜ್ ಹೋಗ್ಬೇಕಾರೆ ಹುಡುಗಿಯರು ಎಷ್ಟು ಜನ ಇದ್ರು? ಯಾರಿಗೆ? ನಿನಗೆ. ನಾಚ್ಕೊಳ್ಳೋದು ನೋಡಿ ಹೆಣ್ಣಂಗೆ ಕತ್ತೆ ತಮ್ಮದವಿ ಹೇಳ್ದೆ. ಅಯ್ಯ ನಗಿ ನೋಡು ಬ್ಲಶ್ ಹಾಕಂತ ಆತ.
ಕಂಟೆಂಟ್ ಆಗಿಲ್ಲ ನಾನು ನಿನ್ನ ಮಕ್ಕ ನೋಡ್ ಸಾಕಾಗೋಯ್ತು ಅವ್ರಿಗೆ. ಅವನು ಬಿಟ್ಟು ವಿಡಿಯೋ ಮಾಡೋಣ ಅಂತ ನನಗೆ ಸಿಗ್ತಾರಲ್ಲ, ಅವನು ಬಿಟ್ಟು ವಿಡಿಯೋ ಮಾಡ್ರಿ ಅಂತ ಹಿಂಗೆ ಹಂಗಾಗ್ಬಿಟ್ಟಿದ್ದೆ. ಇದು ATM ಇಂದ ಸ್ಟೋರ್ ರೂಮ್ ಆಗ್ಬಿಡ್ತಾ ಇದು ಹಿಂದೆ ಒಳಗೆ. ನಾನು ATM ಇಂದ ದುಡ್ಡಿಗೆ ಹಿಂದೆ ಸ್ಟೋರ್ ರೂಮ್ ಆಗ್ಬಿಟ್ಟಿದ್ದು. ಯಾಕೋ ಅಪರೂಪಕ್ಕೆ ATM ಓಪನ್ ಮಾಡ್ಯಾರೆ. ಥ್ಯಾಂಕ್ ಯು. ತಾಳೋ ಶರೋ ದುಡ್ಡೇನು 7 ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ವಿಶ್ವಾಸ ಹಿಂಗೆ ಮನ್ಸಲ್ಲಿ ಇರಲಿ. 500 ರೂಪಾಯಿ ಹಿಡ್ಕೊಂಡು ನೀನು ಕೊಡ್ತೀನಿ, ಕೊಡ್ಬೇಕಿತ್ತಲ್ಲ. ವಿಡಿಯೋ ಮಾಡ್ತೀನಿ ಬಡಿಬಿಡ ನಿಮಿಷ. ಏನು ಮಾಡ್ತೀನಿ 500 ರೂಪಾಯಿ ಹಿಡ್ಕೊಂಡು ಸಾಕು. ಸಲ ಎಷ್ಟೈತೆ? 1 2 3 4 5 6 7 8 9 10 11 12 13 14 ಬ್ರೋ 7,000. ಬಾ ಬಿಸ್ನೆಸ್ ಮಾಡೋಣ, ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಬಿಸ್ನೆಸ್ಸು ನೀನು ಹಂಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಒಳ್ಳೆ ಸ್ಟಾರ್ಟಪ್ ಐತೆ. ಓಕೆ ಒಂದು ಹೊರಗಡೆ 3 ಸ್ಟಾರ್ಟಪ್ ಇದಾವೆ. ಅಲ್ಲ ನೀವು ಹೊರಗಡೆ ಹೇಳಲಿ, ನಾನು ಒಳ್ಳೆ ಸ್ಟಾರ್ಟಪ್ ಐತೀನಿ. ನೈಟ್ ಡ್ಯೂಟಿ ರಾತ್ರಿ 10 ಗಂಟೆಯಿಂದ 11 ಗಂಟೆ ತನಕ OP ಸರ್ಕಲಲ್ಲಿ ನಿಂತ್ಕೊಂಬಂದು ನೀನು ಅವನು ನಿನಗೆ ದುಡ್ಡಾಕೋ. ಸಮುದ್ರ ಗಾಯ್ಸ್ ಈಗ ನಾವು ಮನೆ ಕಡೆ ಹೊಂಟಿವೋ. ಇವನು ಯಾವ್ದು ಲೌಡು ಗಾಯ್ಸ್, ಇವನು ಹೆಂಗೆ ಗೊತ್ತಾ, ಯಾವುದೋ ಒಂದು ಚೀಲ ಕಟ್ಟಕ್ಕೆ ಹೇಳಿದ್ರೆ ನೋಡ್ರಿ ಐಟಮ್ ಹಾಕಿರೋ ಚೀಲ ಇದು. ಲೇ ನೀನ್ ಒಂದು ಕೈಯ ಫೋನ್ ಹಿಡ್ಕೊಂಡು ಕೈ ಚೀಲ ಹಿಡ್ಕೊಂಡು ಹೆಂಗೆ ತುಂಬ ನಾನು. ಅಲ್ಲ ಐಟಮ್ ಹಾಕೋ ಚೀಲ ಅದು. ಐಟಮ್ ಹಾಕೋ ಚೀಲನ ಐಟಮ್ ಹಿಡ್ಕೊಂಡೀನಿ, ಚೀಲ ಹಿಡ್ಕೊಂಡೀನಿ. ಐಟಮ್ ತುಂಬಲ್ಲ ಅಂತಂದ್ರೆ ಫೋನ್ ಹಿಡ್ಕೊಂಡಿಲ್ಲ ಗಾಯ್ಸ್. ನಾನು ಲಾಗ್ ಆಫ್ ಮಾಡಿ ನಾವು ಆಗಲ್ಲಪ್ಪ. ಫೋನ್ ಅಮ್ಮಗೆ ಫೋನ್ ಮಾಡಿದ್ದೆ ಕಣ, ಏನು ತರಲಿ ಅಂತ ಕೇಳಕ್ಕೆ. ಮಾಡಿಟ್ಟೆ ಗಾಯ್ಸ್, ನಾನು ಫೋನ್ ಮಾಡಿಟ್ಟೆ. ನಾನು ಫೋನ್ ಇಟ್ಟು ಫೋನ್ ಜೋ ಮಾಡ್ಕೊಂಡಿನಿ. ಅಲ್ಲ ಈ ಚಳಿಗೆ ಇವತ್ತು ತರೋದು ಅವಶ್ಯಕತೆ ಇತ್ತು. ಅಲ್ಲ ನೀನ್ ಬರ್ಲ ನನಗೆ ಚಳಿ ಕರ್ಕೊಂಡ್ಬಿಟ್ಟು ಪರವಾಗಿಲ್ಲ. ಅಯ್ಯೋ ಎಲ್ತೆಂತ ಟೈಮಾಗೋ ಚಳಿ ಹೋಗಿ ಅಂತ ಬರೀಕೆ ನನ್ನ ಜೊತೆ ಬರಲ್ಲ ನಿಮ್ಮ ಚಳಿಗೆ. ಹಂಗೆ ಗೈಸ್ ನೋಡ್ರಿ, ನಾನು ಹೇಳಿಲ್ಲ ಮೊನ್ನೆ ಯಾರಿಗೂ ಆಗಲ್ಲ, ನನಗೆ ಆಗಲ್ಲ. ಚಳಿ ಕರ್ಕೊಂಬಂದಿರೋದು ಸುಮ್ಮನೆ ಅವೆಲ್ಲ ಡವ್ ಕರೆದ ತಕ್ಷಣ ವಿಡಿಯೋದಾಗ ಐತಲ್ಲ ಸಾರ್ಟ್ ಔಟ್ ಮಾಡ್ಕೊಂಡು ಬರ್ತಾರೆ. ನಿಜ ಹೇಳ್ತಾರೋ ಬರಲ್ಲ. ನಾಳೆಯಿಂದ ಫೋನ್ ಮಾಡಿ ಅತ್ತೆ ಕಣ ನೀನು ಫೋನ್ ಮಾಡಿ ಡೈರೆಕ್ಟ್ ಮನೆ ಮಕ್ಕಳೇ ಬಂದಿದ್ದು. ಅದಕ್ಕೆ ಮಾನ ಮರ್ಯಾದೆಗಿಂತ ಹೆಂಗ್ ಗೊತ್ತಾ, ಇಂಥ ಮೂಟೆ ಹಿಡ್ಕೊಂಬರಕ್ಕೆ ನನ್ನ ಕೈಲಿ ಆಗಲ್ಲ. ಒಂದು 3-4 ಬಾಕ್ಸು ಅವನ್ನೆಲ್ಲ ಮಾಡಿದ್ಯಾ. ನನ್ನ ಪರ್ಸನಲ್ ಅಸಿಸ್ಟೆಂಟ್ ಅಲ್ಲ ನೀನು. ಈ ಬೋರ್ಡ್ ತೆಗೆಲ್ಲ ಫಸ್ಟ್ ಕಟ್ ಮಾಡೋ. ಅಯ್ಯಪ್ಪ ಬಿದ್ದು ಬಿಡ್ತಿದ್ವಿ ಗಾಯ್ಸ್ ನಾವು ಲಾಗ್ ಮಾಡ್ಕೊಂತ. ಯಾರು ಮೈಕ್ ಸ್ಪಾನ್ಸರ್ ಮಾಡ್ರಿ, ನೀಟಾಗಿ ವಾಯ್ಸ್ ಕೇಳ್ತಂತೆ. ನಾನು ಸಿಗದ ಬೈಕ್ ಹೊಡಿಬೇಕಾರೆ ಟೈಮು ಲಾಗ್ ಮಾಡೋಕ್ಕೆ. ಅಲ್ಲೆಲ್ಲರೂ ನಿಂತ ಓಟ್ ನೋಡ್ತಾರೆ. ಈಗ ಕಣ ಅದೇ ಹೇಳಿದ ಒಂದು ಬೈಕ್ ಕೊಡ್ಸ. ಸರಿ ಗಾಯ್ಸ್, ಬರೋ ಭಾರತ್ ಮಾತೆಗೆ ಜೈ ಗಾಯ್ಸ್. ಈಗ ನೋಡ್ರಿ ಬೋಲೋ ಭಾರತ್ ಮಾತೆಗೆ ಜೈ ಅಂತಿದ್ವಿ ನಾವಿಬ್ರು. ನೋಡ್ರಿ ನಾನು ಆಗಿರೋದಕ್ಕೆ ಕಂಟ್ರೋಲ್ ಮಾಡೀನಿ. ಒಂದು ಗಾಡಿ ಹೊಡಿತೀನಿ ಅಂತ ಆಗಲೇ ಹೊಡೆದಿದ್ದ ಅಂದ್ರೆ ಹೋಗಿದ್ವಿ ಮ್ಯಾಗೆ, ಇಬ್ರು ಮಳೆ ಮ್ಯಾಗೆ. ಏನೇನು ಲೀಡ್ರು ಪ್ರೋ 17 ಪ್ರೋನಾ 15 ಪ್ರೋನಾ. ಈಗ ಏನು ಗೊತ್ತಾ, ನಮ್ಮ ಶರೋ ಫುಲ್ ಫೇಮಸ್ಸು. ನನಗಿಂತ ಜಾಸ್ತಿ ಫೇಮಸ್ ಆಗಿರೋದು ನಮ್ಮ ಶರೋ. ಈಗ ನನ್ನ ಲಾಗ್ದಾಗೆ ಯಾವ ಮನೆ ಆದರೆ ಎಲ್ಲ ಹೇಳ್ತಾರಣ್ಣ ಇವ್ನು ಅಕ್ಕ ಜಾತ ಕಣ ವಿಡಿಯೋ ಮಾಡ್ತೀವಿ, ಬೇರೆ ಅಕ್ಕೆ ಮಾಡೋಣ ಅಂತಾರೆ. ನೋಡಿ ಅಲ್ಲ ನೀನೇ ಹುಡುಗಿ ನನಗೆ ಯಾಕೋ ಬರೀ ಇಂಥದೆಯಾ. ಅವನೇ ನಮ್ಮ ಹುಡುಗಿ, ನಮ್ಮ ಹೆಣ್ಮಗಳು. ಮಾತಾಡಂಗಿಲ್ಲ ಬ್ರೋ. ನಮ್ಗೆ ಇಷ್ಟ ಬಂದ ನಾವು ಮಾತಾಡ್ತೀವಿ ಬ್ರೋ. ನಮಗೆ ಐತ್ ಬ್ರೋ, ರೈಟ್ಸ್ ಐತ್ ಬ್ರೋ. ನನಗೆ ಇವನು ಏನೇನು ಆಗ್ಬೇಕು ಅಂತ ನೋಡ್ರಿ. ನಮಗೆ ಇವನು ಡ್ರೈವರ್ ಆಗ್ಬೇಕು ಅಂದ್ರೆ ಡ್ರೈವರ್ ಹಾಕಾರೆ, ಹುಡುಗಿ ಆಗ್ಬೇಕು ಅಂದ್ರೆ ಹುಡುಗಿ. ನಾ ಎಲ್ಲ ಥರ ಕಾಣ್ತೀವಿ ಇವನ್ನ. ಮನೇನು ಹಂಚಿದವಲ್ಲ 8 ಎತ್ತರ ಆಗಿದಾವೆ. ಹಂಗೆ ಅವೆಲ್ಲ ಬೆಳ್ಕೊಂಡ್ಬಿಡ್ತಾವೆ. ನಮ್ಮೂರು ಅಂದ್ರೆ ನಮ್ಮೂರ ನೆಲನೇ ಹಂಗೆ ಕಣ್ರಿ. ಹಳ್ಳಿ ನೆಲ ಅಂದ್ರೆ ಹೆಂಗೆ ಕಣ್ರಿ. ಉತ್ಕೊಳ್ಳಲ್ಲ. ನಿಮ್ಮೂರ ಹೆಸರು ಹೇಳ. ಇಲ್ಲಿ ಊರ ಹೆಸರು ಹೇಳ. ನಿಮ್ಮ ಊರೇ ಇಲ್ಲ. ಇವಂದು ತಟ್ಟೆ ಇದು ಅದು ಮಸೆಟ್ನಹಳ್ಳಿ ನೋಡಿದ್ರೆ ಕ್ರಿಕೆಟ್ ಆಡೋಕ್ಕಾರೆ ಮಸೆಟ್ನಹಳ್ಳಿ ಜೊತೆಗೆ ಆಡ್ತಾನೆ. ಜೊತೆಗೆ ಆಡ್ತಾನೆ. ನೋಡಿದ್ರೆ ಕಲ್ಯಾಳು ಅಂತಾನೆ. ಡಿ ಬೆಳ್ಳಿ ಗಡೆಗದೀನಿ ಅಂತಾನೆ. ಡಿ ಬೆಳ್ಳಿ ಕಾಲೋನಿ. ಡಿ ಬೆಳ್ಳಿ ಅದು ಹೇಳ್ತಾನೆ. ನೀವು ಯಾವ ಊರು ಅಂತ ಹೆಂಗೆ ಹೇಳೋದು ಅಂತ ಗೊತ್ತಾಗಿಲ್ಲ ನಮಗೆ. ನಾನು ಯಾವ ಲೆಕ್ಕಾಚಾರ ಬೆಳ್ಳಿ ಕಾಲೋನಿ. ಕ್ರಿಕೆಟ್ ಎಲ್ಲ ಎಲ್ಲರ ಜೊತೆಗೂ ಆಡ್ತೀನಿ. ಅಂದರೆ ಪೋಸ್ಟ್ ಬಂದ್ಬಿಟ್ಟು ಕಲ್ಯಾಣ ರೋಡಾಗೆ ಬರೋದಲ್ಲ, ಅದು ಗಡಿ ಮತ್ತು ಡಿ ಬೆಳ್ಳಿ
ಹೀಗೆ ನೋಡೋತಕ್ಕದ ಅವನು ಆ ಕಡೆ ಕುಲ್ಲಿ ಈ ಕಡೆ ಕಿಲ್ಲ ಹಿಂಗೆ ಆ ಕಡೆಗೂ ಈ ಕಡೆಗೆ ಎಲ್ಲರಿಗೂ ಸೆಂಟ್ರಿ ಆಗ್ಬಿಟ್ಟಿಂಕ. ಬೇಗ ಸಿಗೋದು ಇವನೇ ನಮಗೆ, ಎಲ್ಲೋದ್ರೂ ಇವನೇ ಬೇಗ ಸಿಗೋದು ನಮಗೆ. ನಮ್ಮ ತೊರು ಸಿಗ್ತಾನೆ ಬಿಟ್ಟರೆ ಇವ್ನು ಸಿಗ್ತಾನೆ, ಹುಡುಗರು ಸಿಗಲ್ಲ. ಎಲ್ಲ ಒಳಗೆ ಹೋಗ್ಕೊಂಬಿಡ್ತಾರೆ ನಮ್ಮ ಹುಡುಗರು ಇನ್ನೊಬ್ರು. ಇವನು ಏನೋ ಹೇಳ್ದ ಆಗಲೇ ಅದನ್ನ ಹಾಕಿದ್ರೆ ಕ್ಲಿಪ್ಪು ಮೆಟ್ನ ಹೊಡೆಯೋದವ್ರಮ್ಮ, ಅದನ್ನ ಹಾಕಲ್ಲ. ಇವಾಗ ನಾವು ಯಾವುದೋ ಆ ಥರಕ್ಕೆ ಬಂದು ನೋಡ್ರಿ ನಮ್ಮ ಹುಡುಗ ಸಿಕ್ಕ. ಏನ್ ತಗೊಂಡ್ಬಂದ್ಯಾ? ಹಲೋ, ಯಾವ್ದು ಎಮ್ಮೆದ ಕರದ ಒಣದ್ದು ಇವನಿಗೆ ಒಂದು ಅರ್ಧ ಲೀಟ್ರ್ ಕೋಳಿ ಹಾಕೋಣ ತಗೊಂಡ ಹಾಲು, ನಂದಿನಿ ಹಾಲು. ನಾನು ಬಿಟ್ಟು ಬರ್ಬರ್ಲೆ, ಎಲ್ಲಿಗೆ? ಆಮೇಲೆ ತಗೊಂಡಂತೆ ಮನೆಗೆ. ಅಣ್ಣ ಒಂದು 10 ಹಾಕಣ. ಸರಿ ಸಿಗೋಣ, ಹುಷಾರು. ನಮ್ಗೆ ಹಿಂಗೆ ಬಂದು ಟುಮಾರೋ ನಾಳೆ ಕಾಲೇಜ್ ಐತಾ? ಇದೆ ಹಿಂಗೆ ಬಂದಾಗ ನಮಗೆ ಹೆಲ್ಪ್ ಮಾಡ್ತಾ ಇರಿ, ಸಹಕರಿಸ್ತಾ ಇರಿ ನಮಗೆ. ಹಿಂಗೆ ಐಟಮ್ ತರ ಇದು ಹೆಂಗಾಗ್ತೈತೆ ಗೊತ್ತಾ? ಯಾವುದೋ ಟ್ರಿಪ್ಪಿಗೆ ಬಂದಾಗ ನಾನು ಯಾವುದೋ ರೂಮ್ ಕೊಟ್ಟು ಎಲ್ಲ ಸಹಾಯ ಮಾಡಿ ಬಿಟ್ಟು ಹೋಗ್ತಿದ್ರಲ್ಲ, ಹಂಗೆ ಹೇಳ್ತಾ ಇದ್ದೆ. ಹೋಗಲ್ಲ. ಸರಿ ಗೈಸ್, ಬಾಯ್ ಹೇಳಿ ನಾವು ಮನೆ ಕಡೆ ಹೋಗೋಣ ಗೈಸ್. ನಮ್ಮ ಅಮ್ಮ ಕಾಯ್ತಪ್ಪ ಒಂದೇ. ಬಾಯ್ 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 ಬಾಯ್. ನೋಡಿ ಗಾಯ್ಸ್, ಇಷ್ಟ ತಾಯಂಗಿಲ್ಲ, ಮಾಡಕ್ ಬದುಕಿಲ್ಲ, ಬೆಂಕಿ ಹಚ್ಕೊಂಡ್ಬಿಡ್ತಾವ. ಇಲ್ಲಿ ಎಲ್ಲಾರು ಬಂದ್ಬಿಡ್ತಾರೆ ಊಟ ಮಾಡಿ ಮನ್ಯಾಗ ಇರ್ಬೇಕು ಅನ್ನೋದಿಲ್ಲ, ಚಳಿ ಅಂತ ಇವ್ರಿಗೆಲ್ಲ. ನೋಡಿ ಗಾಯ್ಸ್, ನೀನ್ ಹಾಕ್ ಬಂದಿ ಮತ್ತೆ ನಾನು ಬೆಂಕಿ ಹಚ್ಕೊಳಕ್ಕೆ ಮತ್ತೆ ಅವ್ರ ಎಲ್ಲ ಅದಕ್ಕೆ ಬಂದಿರೋದು ಗಾಯ್ಸ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ ಅದೇ ಬಂದಿತ್ತೆ. ಗೈಸ್ ನೋಡಿದ್ರಲ್ಲ, ನಮ್ಮ ಹಳ್ಳಿ ಕಡೆ ಹಿಂಗೆ ಎಲ್ಲರೂ ಊಟ ಮಾಡಾದ್ಮೇಲೆ ಒಂದು ಹತ್ರ ಸೇರಿ, ಈ ಹುಡುಗರಾಗಿರ್ಬೋದು, ಅಂಕಲ್ಗಳಾಗಿರ್ಬೋದು, ಅಜ್ಜರಾಗಿರ್ಬೋದು, ಒಂದು ಹತ್ರ ಸೇರಿ ಬೆಂಕಿ ಕಸ್ಕೊಳೋದಾಗಿರ್ಬೋದು, ಈ ಥರ ಮಾಡ್ತಾರೆ. ಮತ್ತು ಅಜ್ಜ ಅವರು, ವಯಸ್ಸಾಗಿರೋ ಅಜ್ಜವರೆಲ್ಲ ದೇವಸ್ಥಾನ ಮುಂದೆ ಕೂತ್ಕೊಂಡು ಹಳೇ ಕಾಲದಾಗೆಲ್ಲ ಮಾತಾಡ್ಕೊಂಡು ಕೂತಿರ್ತಾರೆ. ನಮ್ಮ ಮನೆ ಮುಂದೆ ಅದನ್ನೇ ಮಾಡೋದವ್ರು ಎಲ್ಲರೂ. ಈ ಥರ ಇರುತ್ತೆ ಹಳ್ಳಿಲಿ. ಹಳ್ಳಿ ಲೈಫ್ ಅಂದರೆ ಹಿಂಗೆ, ಹಳ್ಳಿ ಲೈಫ್ ಅಂದರೆ ಒಂಥರ ಚೆಂದ ಗೈಸ್. ಅದಕ್ಕೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಹಳ್ಳಿಯಲ್ಲಿ ನಡೆಯೋದೆಲ್ಲ ತೋರಿಸ್ತೀನಿ ಗೈಸ್. ಗೈಸ್ ನಾನು ನಮ್ಮ ದೊಡ್ಡಮ್ಮರ ಮನೆ ಬಂದಿದ್ದೆ. ದೊಡ್ಡಪ್ಪಜ್ಜಿ ಚಿಪ್ಸ್ ಮಾಡಿತ್ತು, ಬಾಳೆಕಾಯಿ ಚಿಪ್ಸು. ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ. ನಾವು ದೊಡ್ಡಪ್ಪಜ್ಜಿ ದೊಡ್ಡಮ್ಮ ಅಂತ ಏನು ಕರೆಯಲ್ಲ ಅವ್ರನ್ನ, ಅಮ್ಮ ಅಪ್ಪಾಜಿ ಅಂತ ಕರೆದು ರೂಢಿ ಅಷ್ಟೇ ಗೈಸ್. ಇವತ್ತು ನಂದು ಊಟ ಆಯಿತು. ಊಟ ಮುಗಿಸ್ಕೊಂಡು ನಾನೀಗ ಬಂದು ಇಸ್ಕೊಂಡು ಹೋಗ್ತೀನಿ. ಸೊ ನಾನೀಗ ಎಡಿಟ್ ಮಾಡಿ ಮಲ್ಗೋಕೆ ಒಂದು 3 ಗಂಟೆ ಆಗುತ್ತೆ. ಸಿಗೋಣ ಗೈಸ್ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ವ್ಲಾಗ್ನ ಕಂಪ್ಲೀಟಾಗಿ ನೋಡಿ ಸಪೋರ್ಟ್ ಮಾಡಿ ಗೈಸ್. ಸಿಗೋಣ ಗೈಸ್ ಮುಂದಿನ ವ್ಲಾಗಲ್ಲಿ. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.